ಇನ್ನೇನಮ್ಮ ಲಕ್ಷ್ಮಿ, ಇನ್ಮೇಲೆ ನೀನ್ ಕೆಲ್ಸಕ್ಕೆ ಹೋಗ್ಬೋದಲ್ಲ, ಸಂತೋಷನಾ? ಮಾವ, ನಿಮ್ ಋಣಾನ್ ಹೇಗ್ ತೀರಿಸ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಬಂದೆ. ಹಲೋ ಹಲೋ, ಫೋನ್ ಇಡಬೇಡಿ, ನಾನು ಹೇಳೋದನ್ನ ಕೇಳಿ. ಒಂದ್ ನಿಮಿಷ ಭಾವನಾ ಕೊಡಿ. ಯಾವ ತಲೆ ಕೆಟ್ಟವನೇ, ಇಲ್ಲಿ ಭಾವನೂ ಇಲ್ಲ ಭಾವನೆನೂ ಇಲ್ಲ. ಪನ್ನಿಡ ಯಾರ್ದು ಫೋನು? ಅವ್ನು ಯಾವನ ತಲೆ ಕೆಟ್ಟವನ್ದು. ಅದಿರ್ಲಿ, ಏನು ಡೈರೆಕ್ಟ್ ಆಗಿ ಹೊರಟಿದ್ದೀರಾ? ಎಲ್ಲ ಒಳ್ಳೇದಕ್ಕೆ ಶಾರದಾ. ಖರ್ಚು ಖರ್ಚು ಅಂತಿರ್ತೀಯಲ್ಲ, ಲಕ್ಷ್ಮಿ ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಒಳ್ಳೇದಲ್ವಾ? ಕಥೆ ಅದಲ್ಲ, ನಿಮ್ ಬೇರೆ ಏನೋ ಟ್ವಿಸ್ಟ್ ಇದೆ. ಈಗ ನೀವು ಬಂದು ಹೊಸ ಕತೆ ಹೇಳ್ತಿದ್ದೀರಾ ಅಲ್ವಾ? ಅದಲ್ಲ ನೋಡು, ಅರಸರು ಬದಲಾಗೋದಿಲ್ಲ. ಅದಕ್ಕೆ ಅವ್ರಿಗೆ ಬೇಜಾರಾಗದೆ ಇರೋ ತೀರ ನಮ್ ಕೆಲ್ಸನ ನಾವ್ ಮಾಡ್ಕೊಳ್ಳೋ ಹಾಗಾಗ್ಬೇಕು. ನಿಮ್ಗೆ ರಾಜಭಕ್ತಿ, ನಮಗೆ ನೇಣು. ಅದೇನು ಯಾವಾಗ್ಲೂ ಅರಸರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ? ಇವ್ರೆಲ್ರೂ ಮನೆಗೆ ಬರೋಕ್ ಮುಂಚೆ ನಾವ್ ಎಷ್ಟು ನೆಮ್ಮದಿಯಾಗಿದ್ವಿ, ಈಗ ದಿನಾ 3 ಗೋಳು. ನಿಮ್ಮ ಅರಸರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಾವು ನೆಮ್ಮದಿಯಾಗಿರೋ ಬಗ್ಗೆ ಯೋಚನೆ ಮಾಡಿ. ಆಯ್ತು, ಮಾಡ್ತೀನಿ. ಆದ್ರೆ ಶಾರದಾ, ಈ ವಿಚಾರನ ಅರಸರ ಮುಂದೆ ಬಾಯ್ ಬಿಡ್ಬೇಡ. ಬಡ್ಕೋಬೇಕು ಅಷ್ಟೇ. ಬೇಡ ಕಣೋ ದಾಸಯ್ಯ ಬೀದಿ ಸುತ್ತೋದು ಅಂದ್ರೆ. ಹೋಗ್ಲಿ ಬಿಡಿ, ಮನೇಲಿ ಕುತ್ಕೊಂಡೆ ಶಂಕ ಊದ್ತೀನಿ ಎಂದಂತೆ. ಹಾಗಾಯ್ತು ಇವ್ರ ಕತೆ. ಹಲೋ ಬ್ರದರ್, ನನ್ನ ಪ್ಲೀಸ್ ಶಾಪಿಂಗ್ ಕರ್ಕೊಂಡು ಹೋಗ್ತೀಯಾ? ಅರ್ಜೆಂಟ್ ಆಗಿ ನಾನು 2 ಡ್ರೆಸ್ ಪರ್ಚೇಸ್ ಮಾಡ್ಬೇಕು. ನನ್ನ ಫ್ರೆಂಡ್ ಮದುವೆ ಇದೆ ನೋಡಿ. ಗೋ ಟು ಹೆಲ್. ಫೋನ್ ನೋಡೆ. ಅದು ನನ್ ಕೆಲ್ಸ ಅಲ್ಲ, ಆ ಕೆಲ್ಸ ಅವಳಿದಾಳಲ್ಲ ಭಾವನಾ, ಅವಳನ್ನ ಕರ್ಕೋ. ಅವಳು ಬಂದಿಲ್ಲ ಅಂದೋದಕ್ಕೆ ನಿನ್ನ ಹತ್ರ ಹೇಳ್ತಿರೋದು. ನೀನೇ ತಗೋ. ಈ ಅರಮನೆಗೆ ನಾನು ರಾಜ್ಕುಮಾರಿ, ಈ ಆಫೀಸ್ಗೆ ಕೆಲ್ಸದವಳಲ್ಲ. ಸ್ಟ್ಯೂಪಿಡ್. ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ ಕಣೆ, ಹೋಗಿ ಫೋನ್ ಅಟೆಂಡ್ ಮಾಡು. ನೀನು ಜಗನ್ಮೋಹಿನಿ ಮಗಳು ಅನ್ನೋದನ್ನ ನೆನ್ಪಿಟ್ಕೋ. ಹೋಗಿ ಫೋನ್ ಅಟೆಂಡ್ ಮಾಡಿದ್ರೆ ನೀನು ಮರ್ಯಾದೆ ಹೋಗಲ್ಲ. ಹಲೋ ಮೇಡಮ್, ನಾನು ಭಾವನಾ ಮಾತಾಡ್ತಿರೋದು. ಭಾವನಾನಾ? ಭಾವನೇನೆ, ಫೋನ್ ಕೊಡೆ. ಭಾವನಾ ಅಲ್ಲ. ಭಾವನಾ ಎಷ್ಟೊಂದ್ ದಿನ ಆಯ್ತು, ಇಲ್ಲಿಗೆ ಬಂದೇ ಇಲ್ಲ. ಮೇಡಮ್, ನಾನೇ ಭಾವನಾ. ಏನಾದ್ರೂ ಇದ್ರೆ ಹೇಳಿ, ನಾನು ಅವಳಿಗೆ ಹೇಳ್ತೀನಿ. ಮೇಡಮ್, ಮನೆಯಲ್ಲಿ ತುಂಬಾ ತಾಪತ್ರಯ ಮೇಡಮ್, ಬರಕ್ ಆಗ್ತಿಲ್ಲ. ಮೋಹಿನಿ ಮೇಡಮ್ ಫೋನ್ ಟ್ರೈ ಮಾಡಿದೆ, ಫೋನ್ ಸಿಕ್ತಿಲ್ಲ. ಓಕೆ ಓಕೆ ಸರಿ, ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಭಾವನಾ ಎಷ್ಟೊಂದ್ ದಿನ ಆಯ್ತು ಕಣ್ರಿ, ಬಂದೇ ಇಲ್ಲ. ನಾವು ಕೂಡ ಅವಳಿಗೆ ಕಾಯ್ತಾ ಇದ್ದೀವಿ. ಹೇಳಲ್ಲ ಕೇಳಲ್ಲ, ರಜಾ ಹಾಕ್ಬಿಡ್ತಾಳೆ ಇಡಿಯಟ್. ಇಲ್ಲಿ ನಮಗ್ ತಾಪತ್ರಯ. ಅದ್ರಲ್ಲೂ ನಮ್ ಬ್ರದರ್ ಅಂತೂ ಪಾಪ ತುಂಬಾ ಅಪ್ಸೆಟ್ ಆಗಿದಾರಪ್ಪ, ಭಾವನಾ ಬರ್ಲಿಲ್ಲ ಅಂತ. ಓಕೆ ಓಕೆ ಸರಿ, ಬಾಯ್. ಯಾರು ಫೋನು? ಯಾರೋ ನಿಂತಾರನೆ, ಅವ್ರಿಗೂ ಭಾವನಾನೇ ಬೇಕಂತೆ. ಎಲ್ಲಿ ಬ್ರದರ್ ನಿನ್ನ ಭಾವನಾ? ನಾನೇನು ಅವಳನ್ನ ಕಾಯ್ತಾ ಕೂತಿಲ್ಲ. ಬ್ರದರ್, ನಾನು ನಿನ್ ಸಿಸ್ಟರೇ. ಗಂಡ್ ಮಕ್ಳು ಹೇಗೆ ಬಲೆ ಹಾಕೊಂಡು ಕೂತಿರ್ತಾರೆ, ಆ ಬಲೆಗೆ ಅವ್ರು ಬೀಳ್ಲಿಲ್ಲ ಅಂತಂದ್ರೆ ಹೇಗ್ ಪಾಗಲ್ ತರ ಆಡ್ತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಾನು ಶಾಪಿಂಗ್ ಮಾಡ್ಬೇಕು, ಸೊ ಬಾಯ್. ಈ ಹುಚ್ಚ ನಿಮ್ ತಂದೆನಾ ಭಾವನಾ? ಸಂತೋಷ್, ನಮ್ಮಪ್ಪ ದಿನ ಹುಚ್ಚ ಅಂದ್ರೆ ಚೆನ್ನಾಗಿರಲ್ಲ. ಓಕೆ ಓಕೆ, ನಿಮ್ಗೋಸ್ಕರ ಎಲ್ಲ ಸಹಿಸ್ಕೊಂತೀನಿ. ಅಮ್ಮ ಅರಮನೆಯಲ್ಲಿ ಕಾಯ್ತಾ ಇರ್ತಾರೆ, ಬನ್ನಿ ನನ್ನ ಜೊತೆ.